ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಸ್ನೇಹಿತ ಫಾಜಿಲ್ ಖಾನ್. ಇವತ್ತು ನಾವು ಶಿವಮೊಗ್ಗ ಜಿಲ್ಲೆಯ ಅಣಗರಕಟ್ಟೆಯಲ್ಲಿ ಇರುವಂತಹ ಹಜರತ್ ಸೈಯದ್ ಸಾದತ್ ದರ್ಗಾ ಮತ್ತು ಭೂತರಾಯ ಚೌಡೇಶ್ವರಿ ದೇವಾಲಯವನ್ನು ವೀಕ್ಷಿಸೋಣ. ಇಲ್ಲಿಯ ಮಹಿಮೆಗಳ ಬಗ್ಗೆ ತಿಳಿಯೋಣ. ಇಲ್ಲಿ ಒಂದೇ ಛಾವಣಿಯ ಕೆಳಗಡೆ ದೇವಾಲಯ ಮತ್ತು ದರ್ಗಾ ಎರಡನ್ನೂ ಒಂದೇ ಛಾವಣಿಯ ಕೆಳಗಡೆ ನೋಡಲು ಸಿಗುತ್ತದೆ. ಈ ದರ್ಗಾ ಮತ್ತು ದೇವಾಲಯಕ್ಕೆ ಬರುವಂತಹ ಭಕ್ತರುಗಳು ಜಾತಿ ಮತ ಎನ್ನುವ ಭೇದ ಭಾವ ಎಲ್ಲ ಮಾಯವಾಗುತ್ತದೆ. ಈ ದೇವಾಲಯ ಮತ್ತು ದರ್ಗಾ 700 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಈ ದರ್ಗಾ ಮತ್ತು ದೇವಾಲಯದಲ್ಲಿ ಅಮಾವಾಸ್ಯೆಯ ಸಮಯದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು, ಅತಿ ಹೆಚ್ಚು ಸಂಖ್ಯೆಯಲ್ಲಿ ದೇವಾಲಯ ಮತ್ತು ದರ್ಗಾಕ್ಕೆ ಜಾತಿ ಮತದ ಭೇದವಿಲ್ಲದೆ ಎಲ್ಲರೂ ಒಂದಾಗಿ ದೇವಾಲಯದಲ್ಲಿ ಪೂಜೆ ಮತ್ತು ದರ್ಗಾದಲ್ಲಿ ಹೊದಿಕೆಯನ್ನು ಮಾಡಿಸುತ್ತಾರೆ ಮತ್ತು ಎಲ್ಲರೂ ಒಂದಾಗಿ ಹರಕೆಯ ಊಟವನ್ನು ಮಾಡುತ್ತಾರೆ. ಇಲ್ಲಿ ದಿಗ್ಬಂಧನ ಮತ್ತು ವಾಮಾಚಾರ, ದುಷ್ಟಶಕ್ತಿಗಳ ಕಾಟ ಮತ್ತು ಕೆಟ್ಟ ಜನರುಗಳ ದೃಷ್ಟಿ, ಶತ್ರುಗಳ ಕಾಟ ಎಲ್ಲ ಮಾಯವಾಗಿ ಹೋಗುತ್ತದೆ. ಇಂತಹ ಶಕ್ತಿಯನ್ನು ಹೊಂದಿರುವಂತಹ ಹಜರತ್ ಸೈಯದ್ ಸಾದತ್ ದರ್ಗಾ ಮತ್ತು ಭೂತರಾಯ ಚೌಡೇಶ್ವರಿ ದೇವಾಲಯವಾಗಿದೆ. ಮತ್ತು ಇಲ್ಲಿ ಒಂದು ಮಳೆಯನ್ನು ಹೊಡೆದರೆ ಶತ್ರುಗಳ ಕಾಟ ದೂರವಾಗುತ್ತದೆ ಎನ್ನುವುದು ಇಲ್ಲಿ ಬರುವಂತಹ ಭಕ್ತರುಗಳ ನಂಬಿಕೆಯಾಗಿದೆ. ಸ್ನೇಹಿತರೆ, ಈ ದೇವಾಲಯ ಮತ್ತು ದರ್ಗಾದಲ್ಲಿ ಮಾಟ ಮಂತ್ರ, ವಾಮಾಚಾರ, ದುಷ್ಟಶಕ್ತಿಗಳ ಕಾಟ, ಶತ್ರುಬಾಧೆ ಇಂತಹ ಸಮಸ್ಯೆಗಳಿಂದ ಬಳಲುತ್ತಿರುವಂತಹವರು ಈ ದರ್ಗಾ ಮತ್ತು ದೇವಾಲಯದಲ್ಲಿ ಪರಿಹಾರವನ್ನು ಕಂಡುಕೊಳ್ಳಬಹುದು. ಸ್ನೇಹಿತರೆ, ಈ ದರ್ಗಾ ಮತ್ತು ದೇವಾಲಯಕ್ಕೆ ಮುಖ್ಯ ದ್ವಾರದಿಂದ ಒಳಗೆ ಹೋದರೆ ಭೂತರಾಯ ಮತ್ತು ಚೌಡೇಶ್ವರಿ ದೇವಾಲಯ ಸಿಗುತ್ತದೆ. ಹಾಗೆಯೇ ಮುಂದಕ್ಕೆ ಹೋದರೆ ಸ್ನೇಹಿತರೆ ಹಜರತ್ ಸೈಯದ್ ಸಾದತ್ ಶಾ ದರ್ಗಾ ಸಿಗುತ್ತದೆ. ಹೊರಗೆ ಹೋಗಲು ಒಂದು ದ್ವಾರವಿದೆ. ಸ್ನೇಹಿತರೆ, ದೇವಾಲಯಕ್ಕೆ ಬಂದಿರುವಂಥ ಭಕ್ತರುಗಳು ಉಳಿಯಲು ರೂಮ್ಗಳ ವ್ಯವಸ್ಥೆಯೂ ಇದೆ. ಸ್ನೇಹಿತರೆ, ಬಾಡಿಗೆಗೆ ಸಿಗುತ್ತವೆ ಎಲ್ಲ ರೂಮ್ಗಳು. ಏನಾದರೂ ರೂಮ್ಗಳು ಭರ್ತಿಯಾಗಿದ್ದರೆ ಅಕ್ಕಪಕ್ಕದಲ್ಲೂ ಮನೆಗಳಿದ್ದಾವೆ. ಸ್ನೇಹಿತರೆ, ದೊಡ್ಡ ಮನೆ, ಸಣ್ಣ ಮನೆ, ಈ ಥರ ಮನೆಗಳಿದ್ದಾವೆ. ಆ ಮನೆಗಳು ಬಾಡಿಗೆಗೆ ಸಿಗ್ತವೆ. ರೂಮ್ಗಳ ಬಾಡಿಗೆ ಮನೆಗೆ ತಕ್ಕಂತೆ ಇರುತ್ತದೆ. ದೇವಾಲಯದಿಂದ ಸಿಗುವಂಥ ರೂಮ್ಗಳ ಬಾಡಿಗೆ ಸ್ವಲ್ಪ ಕಮ್ಮಿ ಇರುತ್ತೆ. ಸ್ನೇಹಿತರೆ, ಹೊರಗೆ ಇರುವಂತಹ ರೂಮ್ಗಳ ಬಾಡಿಗೆ ಆ ರೂಮು ಎಷ್ಟಿದೆಯೋ ಅದ್ರ ಮೇಲೆ ಡಿಫ್ರೆನ್ಸ್ ಆಗುತ್ತೆ. ಹಾಗೆ ಸಮಯಕ್ಕೆ ತಕ್ಕ ಹಾಗೆ ಬಸ್ಗಳ ಫೆಸಿಲಿಟೀಸ್ನೂ ತುಂಬ ಇದೆ. ಸ್ನೇಹಿತರೆ, ಅಂದರೆ ಸಮಯಕ್ಕೆ ತಕ್ಕಂಗೆ ಬರ್ತವೆ ಬಸ್ಗಳು. ಇಲ್ಲಿ ಮೇನಾಗಿ ಆಗುವಂಥ ಒಂದೇ ಒಂದು ಸಮಸ್ಯೆ ಏನಪ್ಪ ಅಂದರೆ ನೆಟ್ವರ್ಕ್ ಸಿಗೋದಿಲ್ಲ. ಕೆಲವೊಂದು ಏರ್ಟೆಲ್ಲು ಅಂಥವು ಸಿಗೋದು ಕಷ್ಟ. ಮುಖ್ಯವಾಗಿ BSNL ಆ ಥರದವು ಸಿಗ್ತವೆ. ಈ ವಿಡಿಯೋ ತಮಗೆಲ್ಲ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಹಾಗೆ ನಡೀರಿ ಎಲ್ಲರೂ ದೇವಾಲಯವನ್ನು ಒಂದು ಸರಿ ನೋಡ್ಕೊಂಡು ಬರೋಣ. ಓಕೆ, ಬಾಯ್ ಸ್ನೇಹಿತರೆ.